ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಇಡ್ಲಿ ದೋಸೆ ಪೂರಿ ಜೊತೆ ತಿನ್ನುವಂಥ ಚಟ್ನಿ ಒಂದು ಹೇಳ್ಕೊಡ್ತೀನಿ, ನೋಡ್ಕೊಂಬರ್ರಿ. ಯಾವ ಚಟ್ನಿ ಅಂದರೆ ಕ್ಯಾರೆಟ್ ಚಟ್ನಿ. ನೋಡಿರಿ, ಈ ರೀತಿ ಕ್ಯಾರೆಟು ಸುಲಿದ್ಬಿಟ್ಟು ಹೆಚ್ಚಿಟ್ಕೊಂಡಿನಿ. ಕ್ಯಾರೆಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮೇನು ಕ್ಯಾರೆಟು 3 ಕ್ಯಾರೆಟ್ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಒಣ ಮೆಣಸಿಕಾಯಿ ಆದರೂ ತೊಗೋಬೋದು. ಇಲ್ಲ, ನಾನು ಒಣ ಮೆಣಸಿಕಾಯಿ ಇಲ್ಲ ಸಂಬಂಧ ನಾನು ರೆಡ್ ಖಾರ ತೊಗೊಂಡಿನಿ. ಆಮೇಲೆ ಕರಿಬೇವು, ಕೊತ್ತಂಬರಿ, ಟೊಮೊಟೊ, 2 ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ತೊಗೊಂಡು ನೋಡಿರಿ. ಒಗ್ಗರಣೆಗೆ ಇಂಗು. ಇವಾಗ ಏನು ಮಾಡೋಣ ಅಂದ್ರೆ ನಾವು ಕ್ಯಾರೆಟು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡಿರಿ, ಫ್ಯಾನ್ ಇಟ್ಟೀನಿ. ಫ್ಯಾನಿಗೆ ಎಣ್ಣೆ ಹಾಕ್ತೀನಿ. ಕಡಾಯಿ ಗ್ಯಾಸ್ ಹಚ್ಚಿ ಈಗ ನೋಡ್ರಿ, ಇದಕ್ಕೆ ಈರುಳ್ಳಿ ಹಾಕೋಣ. ಇಲ್ಲ, ಫಸ್ಟು ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಮಾಡ್ಕೋಣ. ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಮಾಡ್ಕೋಣ. ಈಗ ನೋಡ್ರಿ, 1 ಸ್ಪೂನ್ ಈರುಳ್ಳಿ ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಮಾಡ್ಕೊ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕೋಣ. ಈಗ ನೋಡ್ರಿ, ಕಡಲೆಬೇಳೆ ಫ್ರೈ ಆದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಫ್ರೈ ಆದಮೇಲೆ ಈರುಳ್ಳಿ ಹಾಕಿದ್ದೀನಿ. ಇದರೊಳಗೆ ನಾವು ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ತೊಗೋರಿ. ಬಟ್ ರೆಡ್ ಮೆಣಸಿಕಾಯಿ ಇದ್ದರೆ ಇದರೊಳಗೆ ಹಾಕಿ ಫ್ರೈ ಮಾಡ್ಕೊರಿ. ನಾನು ರೆಡ್ ಮೆಣಸಿಕಾಯಿ ಇಲ್ಲ ಸಂಬಂಧ ನಾನು ಒಣ ಖಾರನೇ ಹಾಕ್ಲಕತ್ತೀನಿ, ರೆಡ್ ಖಾರ. ಇದರೊಳಗೆ ಮಿಕ್ಸ್ ಮಾಡಿ ರುಬ್ಕೊಂಡು ಬಿಡೋಣ. ಇವು ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಲಿ. ಆದಮೇಲೆ ಗಜ್ರಿ ಹಾಕೋಣ. ನೋಡ್ರಿ, ಈರುಳ್ಳಿ ಫ್ರೈ ಆದ ತಕ್ಷಣ ನಾವು ಕ್ಯಾರೆಟ್ ಹಾಕೋಣ. ಕ್ಯಾರೆಟ್ ಫ್ರೈ ಮಾಡೋಣ. ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ, ರೆಡ್ ಮೆಣಸಿಕಾಯಿ ಹೀಗೆ ಹಾಕ್ಬೇಕು ನೋಡ್ರಿ. ಹಾಕಿದ್ರೆ ನೀವು ರೆಡ್ ಮೆಣಸಿಕಾಯಿ ಹಾಕಿದ್ರೆ ಇವಾಗೇ ಹಾಕ್ಬೇಕು. ಈಗ ಇವು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಮುಚ್ಚೋಣ. ಸ್ವಲ್ಪ ಫ್ರೈ ಆಗಿ ಮೆತ್ತಗೆ. ಇವಾಗ ನೋಡ್ರಿ, ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೆಟೊ ಒಂಚೂರು ಫ್ರೈ ಆಗಿ ಟೊಮೆಟೊ ಹಾಗೇನೆ ಒಂಚೂರು ಹುಣಸೆ ಹಣ್ಣು ಹಾಕಿ ರುಬ್ಬಿ ಬಿಡೋಣ. ನೋಡ್ರಿ, ಫ್ರೈ ಅದು. ಇದರೊಳಗೆ ನಾವು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಹಾಕಿ ಬಂದ್ ಮಾಡೋಣ. ಇದು ಆರಲಿ, ತಣ್ಣಗಾರಲಿ. ಈಗ ನೋಡ್ರಿ, ತಣ್ಣಗಾಗ್ಯದಲ್ಲ. ಈಗ ರುಬ್ಕೋಣ ಬನ್ನಿ. ಇದು ಎಲ್ಲವಷ್ಟು ಇದಕ್ಕೆ ಹಾಕೋಣ. ಹಾಕೊಂಡು ರುಬ್ಕೋಣ. ಈಗ ನೋಡ್ರಿ, ಚಟ್ನಿ ಒಂದು ಒಗ್ಗರಣೆ ಮಾಡ್ಕೋಣ. ಚಟ್ನಿ ಈ ರೀತಿ ರುಬ್ಕೊಂಡೀವಿ ನೋಡ್ರಿ. ಈಗ ಎಣ್ಣೆ ಹಾಕೋಣ. ಎಣ್ಣೆ
ಇದಕ್ಕೆ ಕಡಲೆಬೇಳೆ ಹಾಕೋಣ. ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಸಾಸಿವೆ, ನೋಡಿರಿ ಸ್ವಲ್ಪ ಉದ್ದಿನಬೇಳೆ ಹಾಕಿ ಕರಿಬೇವು ಹಾಕಿ ಕರಿಬೇವು ಹಾಕೋಣ. ಒಂದೆರಡು ರೆಡ್ ಮೆಣಸಿನ್ಕಾಯಿ ಹಾಕೋಣ. ಕರಿಬೇವು ಹಾಕಿ ಒಗ್ಗರಣೆ ರೆಡಿ. ಈಗ ನೋಡಿರಿ ರೆಡಿ ಆಯಿತು. ಒಂಚೂರು ಹಿಂಗೆ ಹಾಕೋಣ. ಹಿಂಗೆ ಹಾಕೋಣ. ಬಂದ್ ಮಾಡಿಬಿಟ್ಟು ಡಬ್ಬಿ ಮೇಲೆ ಒಂಚೂರು ಹಿಂಗೆ ಹಾಕೋಣ. ನೋಡಿರಿ ಹಿಂಗೆ ಹಾಕಿದ್ರೆ ಪರಿಮಳನೂ ಬೇರೆಯೇ, ಟೇಸ್ಟ್ ಸಖತ್. ನೋಡಿರಿ ರೆಡಿ ಆಯಿತು. ಇವಾಗ ಈ ಚಟ್ನಿಗೆ ಹಾಕಿಬಿಡೋಣ. ಮಿಕ್ಸ್ ಮಾಡೋಣ. ಅಯ್ಯೋ ಕತಿ ಕಾಲು ಮ್ಯಾಗಿದ್ದು ನೋಡಿರಿ. ರೆಡಿ ಆಯ್ತು ನೋಡಿರಿ ಚಟ್ನಿ. ಸೂಪರಾಗಿ ರೆಡಿ ಆಯ್ತು ನೋಡಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ಈ ಚಟ್ನಿ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ರೆಸಿಪಿಗಳ ನೋಟಿಫಿಕೇಷನ್ ಸಿಗ್ತದೆ, ನೀವು ತಕ್ಷಣ ನೋಡ್ಬೋದು. ಚಟ್ನಿ ಮಾತ್ರ ಸೂಪರ್ ಆಗ್ಯದ್ರಿ. ಇಡ್ಲಿ ಜೊತೆ ಮಸ್ತ್ ಕಾಂಬಿನೇಷನ್, ಇಡ್ಲಿ ದೋಸೆ ಜೊತೆ ಮಸ್ತ್ ಆಗುತ್ತೆ. ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಸೂಪರ್ ಆಗ್ಯದ ನೋಡಿರಿ. ನೀವು ಮಾಡ್ಕೊಂಡು ಊಟ ಮಾಡ್ಬೋದು. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ತಪ್ಪದೆ ಯಾರೆಲ್ಲ ನನ್ನ ರೆಸಿಪಿ ತಪ್ಪದೆ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಾಕತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.